ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣಾಚಿನಿ ಕ್ರಿಯೇಷನ್ಸ್. ಇವತ್ತು ನಾವು ಮರಗೆಣಸಿನ ಕೀರ್ ಮಾಡ್ತಾಯಿದ್ದೀವಿ. ಫಸ್ಟು ಇಲ್ಲಿ ಒಂದು ಮರಗೆಣಸು ತೊಗೊಂಡಿದ್ದೀನಿ. ಒಂದು ಮರಗೆಣಸನ್ನ ನೀಟಾಗಿ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡೋಣ. ನೀವು ಮೊದಲನೇ ಸಲ ನನ್ನ ಚಾನಲ್ ನೋಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ಕುಕ್ಕರ್ ನೀರು ಹಾಕೊತಾ ಇದ್ದೀನಿ. ಅದು ಮುಳುಗೋಷ್ಟು ನೀರು ಹಾಕೊಳ್ಳಿ ಸಾಕು. ಈಗ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಮರಗೆಣಸನ್ನ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಕರೆಸ್ತು ಸ್ವಲ್ಪ ತಣ್ಣೀರು ಹಾಕಿ ಅದು ತಣ್ಣಗೆ ಹೋಗ್ಬಿಡೋಣ. ಈಗ ಬಿಸಿನೀರು ತೆಗೆದು ತಣ್ಣೀರು ಹಾಕಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಪೂರ್ತಿ ತಣ್ಣಗಾಗೈತೆ. ಈಗ ಇದನ್ನ ತುರ್ಕೊಳ್ಳೋಣ. ಈಗ ಗೆಣಸನ್ನ ತುರಿದಿಟ್ಕೊಂಡಿದ್ದೀನಿ. ಈಗ ಕೀರ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ ಅದಕ್ಕೆ 2 ಚಮಚ ತುಪ್ಪ ಹಾಕೋಣ. ಈ ತುಪ್ಪ ಬಿಸಿ ಹಾಕಿದಂಗೆ ತುರಿದಿರೋಂಥ ಮರಗೆಣಸು ಹಾಕೋಣ. ಈಗ ತುರಿದಿರೋ ಮರಗೆಣಸನ್ನ ತುಪ್ಪದಲ್ಲಿ ಫ್ರೈ ಹುರ್ಕೊಳ್ಳೋಣ. ಈಗ ಮರಗೆಣಸು ಸುತ್ತಲೂ ಉದ್ದಾಗಿದೆ. ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ಈಗ ಫಸ್ಟ್ ಇದು ಒಂದು ಕುದಿ ಬರಲಿ.
ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಹುರಿದಿರುವಂಥ ಶಾವಿಗೆ ಹಾಕೋಣ, ಅರ್ಧ ಕಪ್ಪು. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕೊಳ್ಳಿ. ಈಗ ಶಾವಿಗೆ ಹಾಕಿರೋದ್ರಿಂದ ಶಾವಿಗೆ ಸ್ವಲ್ಪ ಬೇಯಕ್ಕೆ ಬಿಡೋಣ. ಇದು ಇನ್ನೊಂದ್ಸಲಿ ಮಳ್ಳಿ ಇನ್ನೊಂದ್ಸಲ ಕುದಿ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ. ನಾನು ಈ ಖೀರಿಗೆ ಸಕ್ಕರೆ ಜೊತೆಗೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲನೂ ಹಾಕಿದೆ, ಬೆಲ್ಲದ ಪುಡಿನೂ ಹಾಕಿದ್ದೀನಿ. ಹಾಗಾಗಿ ಈ ರೀತಿ ಕಲರ್ ಇದೆ. ಇದಕ್ಕೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕಿಬಿಡೋಣ. ಈಗ ಡ್ರೈ ಫ್ರೂಟ್ಸ್ನ ತುಪ್ಪ ಹುರಿದು ರೆಡಿಯಾಗಿದೆ. ಈಗ ತುಪ್ಪ ಹುರಿದು ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಎಷ್ಟು ಚೆನ್ನಾಗಿ ಘಮ್ ಅಂತ ಇದೆ. ಈಗ ಮರಗೆಣಸಿನ ಖೀರು ತಿನ್ನೋದಕ್ಕೆ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೆಚ್ಚು ಜನಕ್ಕೆ ಶೇರ್ ಮಾಡ್ಕೊಳ್ಳಿ. ಈಗ ಸರ್ವ್ ಮಾಡೋಣ. ಈಗ ಮರಗೆಣಸಿನ ಖೀರನ್ನ ಸರ್ವ್ ಮಾಡಿದ್ದೀನಿ. ಈಗ ರೆಡಿ ಟು ಈಟ್. ನಿಮ್ಮ ಮನೆಗೂ ಟ್ರೈ ಮಾಡಿ, ಮರಿದ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.